ನಮಸ್ತೆ ಗೆಳೆಯರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸಿನಿಮಾಗಳನ್ನು ನಾವು ವಿಭಿನ್ನ ರೀತಿಯಲ್ಲಿ ವಿಂಗಡಣೆ ಮಾಡ್ತೀವಿ. ಲವ್ ಸ್ಟೋರಿ ಸಿನಿಮಾ, ಫ್ಯಾಮಿಲಿ ಸ್ಟೋರಿ ಸಿನಿಮಾ, ಅಂಡರ್ ವರ್ಲ್ಡ್ ಬೇಸ್ ಸಿನಿಮಾ, ಸೈಕಲಾಜಿಕಲ್ ಸಿನಿಮಾ, ಹಾರರ್ ಸಿನಿಮಾ, ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಸಿನಿಮಾಗಳು ಇಷ್ಟ ಆಗ್ತವೆ. ಅದೇ ರೀತಿ ಹಾರರ್ ಸಸ್ಪೆನ್ಸ್ ಇರುವಂತಹ ಸಿನಿಮಾಗಳನ್ನು ಸಹ ಕೆಲವರು ತುಂಬ ಇಷ್ಟಪಡ್ತಾರೆ. ಹಾರರ್ ಸಸ್ಪೆನ್ಸ್ ಅಂದರೆ ಶುರುವಿನಿಂದ ದೆವ್ವ ಇದೆ ಅಂತ ನಂಬಿಸಿ ಸಸ್ಪೆನ್ಸ್ ರಿವೀಲ್ ಆದಾಗ ಯಾವ ದೆವ್ವನೂ ಇಲ್ಲ, ಇದೆಲ್ಲ ಯಾರೋ ಒಬ್ಬರ ಕೈವಾಡ ಅಥವಾ ಒಂದು ಗ್ಯಾಂಗ್ನ ಕೈವಾಡ ಅಂತ ಸರ್ಪ್ರೈಸ್ಲಿ ಸಾಕು ಕೊಡುವಂತಹ ಸಿನಿಮಾಗಳನ್ನು ನಾವು ಹಾರರ್ ಸಸ್ಪೆನ್ಸ್ ಸಿನಿಮಾ ಅಂತ ಕರಿತೀವಿ. ಈ ಥರದ ಸಿನಿಮಾಗಳು ನಮ್ಮ ಕನ್ನಡದಲ್ಲೂ ಸಹ ಸಾಕಷ್ಟು ಬಂದಿದೆ. ಅದರಲ್ಲಿ ಕೆಲವೊಂದು ಬೆಸ್ಟ್ ಹಾರರ್ ಸಸ್ಪೆನ್ಸ್ ಸಿನಿಮಾಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಸಂಯುಕ್ತ, ಇದು ಶಿವರಾಜ್ ಕುಮಾರ್ ಅವರ 5ನೇ ಸಿನಿಮಾ. 1988ರಲ್ಲಿ ತೆರೆ ಕಂಡಿರುತ್ತೆ. ಒಂದು ಬಂಗಲೆಯಲ್ಲಿ ಒಬ್ಬಳು ಮಹಿಳೆ ನೇಣಾಕೊಂಡು ಸತ್ತೋಗಿರ್ತಾಳೆ. ಆ ಮಹಿಳೆಯ ಆತ್ಮ ದೆವ್ವ ಆಗಿ ಆ ಮನೆಯಲ್ಲಿ ವಾಸಿಸ್ತಾ ಇದೆ ಅಂತ ಆ ಬಂಗ್ಲೆ ಹತ್ರ ಯಾರೂ ಹೋಗ್ತಾ ಇರಲ್ಲ. ರಾತ್ರಿ ಹೊತ್ತು ವಿಚಿತ್ರವಾದ ಸೌಂಡ್ ಕೂಡ ಆಗ್ತಾ ಇರುತ್ತೆ. ಇದು ಆತ್ಮಹತ್ಯೆ ಅಲ್ಲ, ಕೊಲೆ ಎಂದು ಅನುಮಾನಿಸಿದ ಪೊಲೀಸರು ವೇಷ ಮಾಡಿಸ್ಕೊಂಡು ಆ ಊರಿಗೆ ಹೋಗ್ತಾರೆ. ಶಿವು, ಬಾಲು, ಗುರು ಅಂತ ಈ 3 ಯುವಕರು ಕೆಲಸ ಕೇಳಿಕೊಂಡು ಆ ಊರಿಗೆ ಹೋಗಿ ಆ ಬಂಗಲೆಯಲ್ಲಿ ಸೆಟಲ್ ಆಗ್ತಾರೆ. ರಾತ್ರಿ ಹೊತ್ತು ವಿಚಿತ್ರ ಘಟನೆಗಳು ನಡೆಯುವುದನ್ನು ಕೂಡ ಅವರು ಗಮನಿಸ್ತಾರೆ. ಸಿನಿಮಾ ನೋಡುವ ನಮಗೂ ಕೂಡ ಇಲ್ಲಿ ದೆವ್ವ ಇದೆ ಅಂತ ಡೈರೆಕ್ಟರ್ ನಮ್ಮನ್ನು ನಂಬಿಸಿರ್ತಾರೆ. ಆದರೆ ಕ್ಲೈಮ್ಯಾಕ್ಸ್ನಲ್ಲಿ ಸಸ್ಪೆನ್ಸ್ ರಿವೀಲ್ ಆದಾಗ ಶಾಕ್ ಆಗೋದಂತೂ ಪಕ್ಕ. ಆ ಬಂಗ್ಲೆ ಮುಂದ್ಗಡೆ ಇರೋ ಒಂದು ಶಿವನ ದೇವಸ್ಥಾನದಲ್ಲಿ ಸುರಂಗ ಮಾರ್ಗ ಮಾಡಿ ಒಳಗಡೆ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೆಯುತ್ತಿರೋದು ಗೊತ್ತಾಗುತ್ತೆ. ಆ ದೇವಸ್ಥಾನದ ಪೂಜಾರಿಯೇ ರಾತ್ರಿ ಹೊತ್ತು ಟೇಪ್ ರೆಕಾರ್ಡರ್ನಿಂದ ಆ ವಿಚಿತ್ರವಾದ ಸೌಂಡ್ ಮಾಡ್ತಾ ಇರ್ತಾನೆ. ದೇವರಾಜ್ ರವರು ದೆವ್ವದ ವೇಷ ಹಾಕೊಂಡು ಎಲ್ಲರನ್ನು ಎದುರಿಸ್ತಾ ಇರ್ತಾರೆ. ಈ ಥರದ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾವನ್ನು 1988ರಲ್ಲಿ ನಿರ್ದೇಶಕ ಚಂದ್ರಶೇಖರ್ ಅವರು ಮಾಡಿರ್ತಾರೆ. ಇಲ್ಲಿ ಶಿವಣ್ಣ ಪೊಲೀಸ್ ಅನ್ನೋದನ್ನು ಕೂಡ ಕೊನೆಯವರೆಗೂ ರಿವೀಲ್ ಮಾಡಿರಲ್ಲ. ಕ್ಲೈಮ್ಯಾಕ್ಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಈ ಸಿನಿಮಾನ ಈಗ ನೋಡಿದ್ರೂ ಬೋರ್ ಆಗಲ್ಲ. ಸ್ಟೋರಿ, ಸ್ಕ್ರೀನ್ ಪ್ಲೇ ಎಲ್ಲ ಈಗಲೂ ಹೊಸ ಅನುಭವವನ್ನು ಕೊಡುತ್ತೆ. ಇದು ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಸಿಗುತ್ತೆ, ಟೈಮ್ ಇದ್ದರೆ ನೋಡಿ. ಉಶ್, ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರರವರ ತಲೆಯಲ್ಲಿ ಯಾವ ಥರ ಐಡಿಯಾಗಳು ಇರುತ್ತೆ ಅನ್ನೋದೇ ಗೊತ್ತಾಗಲ್ಲ. 1993ರಲ್ಲಿ ಉಶ್ ಅಂತ ಹಾರರ್ ಥ್ರಿಲ್ಲರ್ ಸಿನಿಮಾವನ್ನು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಬಿಡಿ. ಹೆಣ್ ಸಿನಿಮಾ ಗುರು, ಎಷ್ಟು ಸಲ ನೋಡಿದ್ರೂ ಬೇಜಾರೇ ಆಗಲ್ಲ. ಒಂಟಿಮನೆ ಎಸ್ಟೇಟ್ಗೆ ಒಂದು ಸಿನಿಮಾ ತಂಡ ಶೂಟಿಂಗ್ ಮಾಡಲು ಹೋಗ್ತಾರೆ. ಆ ಎಸ್ಟೇಟ್ನಲ್ಲಿ ಪಾಳು ಬಿದ್ದ ಮನೆಯಲ್ಲಿ ದೆವ್ವ ಇದೆ ಅಂತ ಸುದ್ದಿಯಾಗಿರುತ್ತೆ. ಅದೇ ರೀತಿ ಒಂದೊಂದೇ ಕೊಲೆಗಳು ಕೂಡ ಆ ಎಸ್ಟೇಟ್ನಲ್ಲಿ ಆಗ್ತಿರುತ್ತೆ. ಇದನ್ನೆಲ್ಲ ಮಾಡ್ತಾ ಇರೋದು ಯಾರು, ದೆವ್ವನ ಅಥವಾ ಮನುಷ್ಯನ ಅನ್ನೋ ಸ್ಟೋರಿ ಲೈನ್ ಇಟ್ಕೊಂಡು ತುಂಬಾ ಥ್ರಿಲ್ಲಿಂಗ್ ಆಗಿ ಚಿತ್ರಕಥೆ ಎಣೆದಿದ್ರು ಡೈರೆಕ್ಟರ್ ಉಪೇಂದ್ರರವರು. ಆ ಬೊಂಬೆ, ಪಾಳು ಬಿದ್ದ ಮನೆಯಿಂದ ಬರುವಂತಹ ಶಬ್ದ ಈಗ ಕೂಡ ರಾತ್ರಿ ಹೊತ್ತು ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಇಲ್ಲಿ ನಡೆಯುತ್ತಿರುವ ಘಟನೆಗಳಿಗೆಲ್ಲ ಒಂದೊಂದೇ ಕ್ಯಾರೆಕ್ಟರ್ಗಳನ್ನು ಇನ್ವಾಲ್ವ್ ಮಾಡ್ತಾ ಹೋಗ್ತಾರೆ. ನಾವು ಇದೇ ಆಗಿದೆ ಅಂದುಕೊಳ್ಳುವಷ್ಟರಲ್ಲಿ ಅಲ್ಲಿ ಇನ್ನೇನೋ ಹೋಗಿರುತ್ತೆ. ಸಿನಿಮಾ ಸೀನಿಂದ ಸೀನ್ಗೂ ಕುತೂಹಲವನ್ನು ಹಾಗೆ ಹಿಡಿದಿಟ್ಟುಕೊಳ್ಳುತ್ತೆ. ಕೊಲೆ ಮಾಡ್ತಾ ಇರೋದು ಯಾರು, ಇಲ್ಲಿ ಏನಾಗಿದೆ, ಮುಂದೆ ಏನಾಗುತ್ತೆ ಅಂತ ಸಿನಿಮಾವನ್ನು ನಾವು ತಲೆಗೆ ಹುಳ ಬಿಟ್ಕೊಂಡು ನೋಡ್ತೀವಿ. ಕ್ಲೈಮ್ಯಾಕ್ಸ್ನಲ್ಲಿ ಸಸ್ಪೆನ್ಸ್ ರಿವೀಲ್ ಮಾಡಿದಾಗ ಯಪ್ಪ, ಈ ಥರನೂ ಸಿನಿಮಾ ಮಾಡಬಹುದಾ ಅಂತ ನಾವು ಈಗ ಕೂಡ ಅಂದ್ಕೊಳ್ತೀವಿ. ಅಂದರೆ ಆ ಟೈಮಲ್ಲಿ ಪ್ರೇಕ್ಷಕರು ಈ ಸಿನಿಮಾನ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ನೋಡಿರಬಹುದು ಅಲ್ವಾ. ಆ ಎಸ್ಟೇಟ್ ಓನರ್ ಹಾಗೂ ಅಲ್ಲಿನ ಒಬ್ಬ ಕೆಲಸದವನಿಗೆ ಇವರಿಬ್ಬರಿಗೂ ನಿಧಿ ಇರುವಂತಹ ಜಾಗ ಗೊತ್ತಾಗಿರುತ್ತೆ. ಆ ನಿಧಿ ನನಗೆ ಸಿಗಬೇಕು ಅನ್ನೋ ಸ್ವಾರ್ಥದಿಂದ ಎಸ್ಟೇಟ್ ಓನರ್ ಕೆಲಸದವನ ಮನೆಗೆ ಬೆಂಕಿ ಹಚ್ಚಿ ಎಲ್ಲರನ್ನೂ ಕೊಲ್ತಾನೆ. ಆದರೆ ಅಷ್ಟೊತ್ತಿಗೆ ಆ ನಿಧಿನ ಕೆಲಸದವನು ಬೇರೆ ಕಡೆಗೆ ಶಿಫ್ಟ್ ಮಾಡಿರ್ತಾನೆ. ಹೀಗೆ ನಿಧಿ ಹುಡುಕಾಟದಿಂದ ಒಬ್ಬ ಡಾಕ್ಟರ್ ಹಾಗೂ ಆ ಕೆಲಸದವನ ದೊಡ್ಡ ಮಗ ಸೇರಿ ಮಾಡುವಂತಹ ಪ್ಲ್ಯಾನ್ ಇದು. ಈ ಥರದ ಐಡಿಯಾ ಉಪೇಂದ್ರರವರ ತಲೆಯಲ್ಲಿ ಆ ಟೈಮಲ್ಲೇ ಇತ್ತು ಅಂದರೆ ಲೆಕ್ಕ ಹಾಕಿ. ಆ ಎಸ್ಟೇಟ್ಗೆ ಶೂಟಿಂಗ್ ಮಾಡೋಕ್ಕಂತ ಬಂದಂತಹ ಸಿನಿಮಾ ಪ್ರೊಡ್ಯೂಸರ್ ಕೂಡ ನಿಧಿ ಮೇಲೆ ಆಸೆ ಇಟ್ಕೊಂಡೇ ಬಂದಿರ್ತಾನೆ. ಮೇನ್ ವಿಲನ್ ಕೂಡ ಸಿನಿಮಾದವರ ಜೊತೆಯಲ್ಲೇ ಆ ಎಸ್ಟೇಟ್ಗೆ ಬಂದಿರ್ತಾನೆ. ಆದರೂ ಕೊನೆಯಲ್ಲಿ ನಿಧಿ ಎಲ್ಲಿದೆ ಅನ್ನೋದನ್ನು ಸಿನಿಮಾದಲ್ಲಿ ತೋರಿಸೇ ಇಲ್ಲ ಉಪೇಂದ್ರರವರು. ನೀವು ಫ್ರೀ ಇದ್ದಾಗ ಒಂದು ಥ್ರಿಲ್ಲರ್ ಸಿನಿಮಾ ನೋಡಬೇಕು ಅಂದರೆ ಈ ಸಿನಿಮಾನ ನೋಡಿ. ಯೂಟ್ಯೂಬ್ನಲ್ಲಿ ಈಗಲೂ ಫ್ರೀಯಾಗಿ ಸಿಗುತ್ತೆ. ಕರ್ವ, ಇತ್ತೀಚೆಗೆ ರಿಲೀಸ್ ಆದ ಹಾರರ್ ಸಸ್ಪೆನ್ಸ್ ಸಿನಿಮಾಗಳಲ್ಲಿ ಕರ್ವ ಒಂದು ದಿ ಬೆಸ್ಟ್ ಮೂವಿ ಅನ್ನಬಹುದು. ಮೊದಲಿಗೆ ಈ ಸಿನಿಮಾ ಒಂದು ಹಾರರ್ ಕಂಟೆಂಟ್ ಥರಾನೇ ಶುರುವಾಗುತ್ತೆ. ಒಂದು ಬಂಗ್ಲೆ, ಆ ಬಂಗ್ಲೆಗೆ ಒಂದು ಬ್ಯಾಕ್ ಸ್ಟೋರಿ, ಆ ಬಂಗ್ಲೆಯನ್ನು ಸೇಲ್ ಮಾಡುವಂಥವ್ರು ಒಬ್ಬರು, ಹೀಗೆ. ಆದರೆ ಸಿನಿಮಾ ಹೋಗ್ತಾ ಹೋಗ್ತಾ ನಮ್ಮನ್ನು ಸರ್ಪ್ರೈಸ್ ಮಾಡ್ತಾ ಹೋಗುತ್ತೆ. ಒಂದು ಗ್ಯಾಂಗ್ ರಾಜ ಬಂಗ್ಲೆಗೆ ಪ್ಲ್ಯಾನ್ ಮಾಡಿಕೊಂಡು ದುಡ್ಡಿನ ಆಸೆಯಿಂದ ಹೋಗಿ ಸಿಕ್ಕಾಕಿಕೊಳ್ತಾರೆ. ಅಲ್ಲಿ ಒಂದೊಂದೇ ಸಸ್ಪೆನ್ಸ್ ರಿವೀಲ್ ಆಗ್ತಾ ಹೋಗುತ್ತೆ. ಡೈರೆಕ್ಟರ್ ನವನೀತ್ ರವರು ತುಂಬ ಡಿಫ್ರೆಂಟ್ ಆಗಿ ಈ ಸಿನಿಮಾನ ತೆಗೆದಿದ್ರು. ಈ ಸಿನಿಮಾದಲ್ಲಿ ಬರೋ ಮುಖ್ಯ ಪಾತ್ರಗಳಲ್ಲಿ ಇಬ್ಬರು ಲವರ್ಸ್ಗಳು ಸೇರಿ ಮಾಡುವಂತಹ ಪ್ಲ್ಯಾನ್ ಇದು. ಇನ್ನುಳಿದವರಿಗೆಲ್ಲ ದೆವ್ವ ಇದೆ ಅನ್ನೋದನ್ನು ನಂಬಿಸೋದಕ್ಕೋಸ್ಕರ ಆ ಬಂಗ್ಲೆಗೆ ಒಂದು ಬ್ಯಾಕ್ ಸ್ಟೋರಿ ಕ್ರಿಯೇಟ್ ಮಾಡಿ ಅದನ್ನು ಒಂದು ಪುಸ್ತಕದಲ್ಲಿ ಬರೆದು ಆ ಪುಸ್ತಕ ಅವರ ಕೈಗೆ ಸಿಗುವಂತೆ ಮಾಡ್ತಾರೆ. ಯಾವುದೋ ಒಂದು ಟೆಕ್ನಾಲಜಿ ಬಳಸಿ ದೆವ್ವದ ವಿಜುವಲ್ಸ್ ಕಾಣುವಂತೆ ಮಾಡ್ತಾರೆ. ಕೊನೆಯಲ್ಲಿ ತಾವೇ ಸತ್ತೋದ ಥರ ಸೀನ್ ಕ್ರಿಯೇಟ್ ಮಾಡ್ತಾರೆ. ಇದನ್ನೆಲ್ಲ ಅವರು ಆ ಬಂಗ್ಲೆಯನ್ನು ಇಲ್ಲಿಗಲ್ ಆಗಿ ಸೇಲ್ ಮಾಡೋದಕ್ಕೋಸ್ಕರ ಮಾಡಿರ್ತಾರೆ. ಆದರೆ ಸಿನಿಮಾ ನೋಡುವಾಗ ನಿಜವಾಗ್ಲೂ ಇದನ್ನು ವೈದೇಹಿ ಅನ್ನೋ ಆತ್ಮ ಮಾಡ್ತಾ ಇದೆ ಅಂತ ನಾವು ನಂಬ್ಕೊಳ್ತೀವಿ. ಕೊನೆಯಲ್ಲಿ ಮೇಜರ್ ಸಸ್ಪೆನ್ಸ್ ರಿವೀಲ್ ಆದಾಗ ಶಾಕ್ ಆಗೋದಂತೂ ಪಕ್ಕ.
ಡೈರೆಕ್ಟರ್ ನವನೀತ್ ರವರು ಕರ್ವಾ ಅಂತ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾವನ್ನ 2016ರಲ್ಲಿ ಮಾಡಿದ್ರು. ಸಿನಿಮಾ ಮುಗಿಯುವಾಗ ರಾಜ್ ಬಂಗ್ಲೆಯಲ್ಲಿ ನಿಜವಾಗ್ಲೂ ವೈದೇಹಿ ಅನ್ನೋ ದೆವ್ವ ಇದೆ ಅಂತ ತೋರಿಸಿ ಪಾರ್ಟ್ 2ಗೆ ಲೀಡ್ ಕೊಟ್ಟು ಎಂಡ್ ಮಾಡಿದ್ರು. ಇದರ ಪಾರ್ಟ್ 2ಗಾಗಿ ತುಂಬಾ ಜನ ಕಾಯ್ತಾ ಇದ್ದಾರೆ. ಅಂಥವರಲ್ಲಿ ನಾನು ಕೂಡ ಒಬ್ಬ. ಆದರೆ ಸುಮಾರು 9 ವರ್ಷಗಳು ಕಳೆದರೂ ಕೂಡ ಕರ್ವಾ ಪಾರ್ಟ್ 2 ಬರನೇನಿಲ್ಲ. ಈಗ ಈ ಸಿನಿಮಾ ಪ್ರೈಮ್ನಲ್ಲಿ ಅವೈಲೇಬಲ್ ಇದೆ. ನೋಡಿ, ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ನಟ ಸಾರ್ವಭೌಮ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಎಲ್ಲ ತರಹದ ಸಿನಿಮಾಗಳನ್ನು ಮಾಡಿದ್ರು. ಹಾರರ್ ಸಿನಿಮಾ ಮಾಡಿರಲಿಲ್ಲ. ನಟ ಸಾರ್ವಭೌಮ ಅನೌನ್ಸ್ ಆದಾಗ, ಸಿನಿಮಾದ ಟೀಸರ್ ಟ್ರೈಲರ್ ರಿಲೀಸ್ ಆದಾಗ ಇದೊಂದು ದೆವ್ವದ ಸಿನಿಮಾ ಅಂತಾನೆ ಎಲ್ಲರೂ ಭಾವಿಸಿದ್ರು. ಆದರೆ ಸಿನಿಮಾ ನೋಡಿದಾಗ ಗೊತ್ತಾಯಿತು ನಟ ಸಾರ್ವಭೌಮ ಅನ್ನೋ ಟೈಟಲ್ ಸಿನಿಮಾಗೆ ಯಾಕೆ ಇಟ್ಟಿದ್ದಾರೆ ಅಂತ. ಮೊದಲಿನಿಂದಲೂ ಪುನೀತ್ ರವರ ಮೇಲೆ ದೆವ್ವ ಬರ್ತಾ ಇದೆ, ಇಲ್ಲಿ ಅವರಿಗೆ ಏನೋ ಆಗಿದೆ ಅಂತ ನಾವು ಸಿನಿಮಾ ನೋಡುವಾಗ ನಾವು ಅಂದ್ಕೊಳ್ತೀವಿ. ಆದರೆ ಪುನೀತ್ ರವರು ರಿವೆಂಜ್ ತೀರಿಸ್ಕೊಳ್ಳೋದಕ್ಕೋಸ್ಕರ ಆಕ್ಟ್ ಮಾಡ್ತಾ ಇರ್ತಾರೆ. ಇಲ್ಲಿ ಪುನೀತ್ ರವರ ಅದ್ಭುತ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಬಹುದು. ಅದರಲ್ಲೂ ಕ್ಲೈಮ್ಯಾಕ್ಸ್ ನಲ್ಲಿ ಬೇರೆ ತರಹದ ಅಪ್ಪುನೇ ನೀವು ನೋಡ್ತೀರಾ. ಕಲ್ಕತ್ತಾದಲ್ಲಿ ನಡೆಯೋ ಫ್ಲಾಶ್ ಬ್ಯಾಕ್ ಪರ್ಸನ್, ಅಪ್ಪು ಅವರ ರಿಸ್ಕಿ ಸ್ಟೆಪ್ ಎಲ್ಲ ಇಷ್ಟ ಆಗುತ್ತೆ. ಡಿ ಇಮ್ಮನ್ ರವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನಿಮ್ಮನ್ನ ಇಂಪ್ರೆಸ್ ಮಾಡುತ್ತೆ. ನಟ ಸಾರ್ವಭೌಮ ಸಿನಿಮಾ G5 ನಲ್ಲಿ ಅವೈಲೇಬಲ್ ಇದೆ, ಹೋಗಿ ನೋಡಿ. ರಂಗಿತರಂಗ. ಈ ಲೀಸ್ಟ್ನಲ್ಲಿ ಈ ಸಿನಿಮಾವನ್ನು ಸೇರಿಸಲಿಲ್ಲ ಅಂದರೆ ಈ ವಿಡಿಯೋ ಕಂಪ್ಲೀಟೇ ಆಗಲ್ಲ. ಈ ಸಿನಿಮಾದ ಬಗ್ಗೆ ಏನು ಹೇಳೋದು, ನಾನು ನೋಡಿದ ಹಾರರ್ ಸಸ್ಪೆನ್ಸ್ ಸಿನಿಮಾಗಳಲ್ಲಿ ಇದೊಂದು ಬೆಸ್ಟ್ ಸಿನಿಮಾ ಅನ್ಬೋದು. ಕರಾವಳಿ ಭಾಗದ ಕಮರೊಟ್ಟು ಗ್ರಾಮದಲ್ಲಿ ಪ್ರೆಗ್ನೆಂಟ್ ಲೇಡಿಗಳು ಸರಣಿ ಹತ್ಯೆ ಆಗ್ತಾ ಇರ್ತಾರೆ. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸಂಧ್ಯಾ ಹಾಗೂ ಪಾಂಡು ಎನ್ನುವವರು ಗೌತಮನ್ನ ಹುಡ್ಕೊಂಡು ಬರ್ತಾ ಇರ್ತಾರೆ. ಹೀಗೆ 2 ಸೇಡ್ಗಳಲ್ಲಿ ಶುರುವಾದ ಈ ಕಥೆ ಕೊನೆ ತನಕ ಕ್ಷಣ ಕ್ಷಣಕ್ಕೂ ಕುತೂಹಲವನ್ನೇ ಕೆಳಿಸುತ್ತಾ ಹೋಗುತ್ತೆ. ಪ್ರೆಗ್ನೆಂಟ್ ಲೇಡಿಗಳನ್ನ ಕಿಡ್ನಾಪ್ ಮಾಡ್ತಾ ಇರೋದು ಬ್ರಹ್ಮ ರಾಕ್ಷಸ ಅಂತ ಊರಲ್ಲಿ ಸುದ್ದಿಯಾಗಿರುತ್ತೆ. ಇದನ್ನೆಲ್ಲ ಮಾಡ್ತಾ ಇರೋದು ಕಮರೊಟ್ಟು ಗ್ರಾಮದಲ್ಲಿ ನಡೀತಾ ಇರೋ ಘಟನೆಗಳು ಅಂಗಾರ ಅನ್ನೋ ದೆವ್ವನ, ಇಲ್ಲ ಬ್ರಹ್ಮ ರಾಕ್ಷಸನ ಅಥವಾ ಗುಡ್ಡದ ಭೂತಾನ ಅಂತ ತಲೆ ಕೆಡಿಸ್ಕೊಳ್ಳುವಷ್ಟರಲ್ಲಿ ರಿವೀಲ್ ಮಾಡ್ತಾರೆ ನೋಡಿ. ಯಾರು ಊಹೆನೂ ಮಾಡೋಕ್ಕೂ ಸಾಧ್ಯವಿಲ್ಲ. ಕಾಳಿಂಗ ಅನ್ನೋ ಪಾತ್ರವೇ ಇದನ್ನೆಲ್ಲ ಮಾಡ್ತಾ ಇರೋದು ಅಂತ ಗೊತ್ತಾದಾಗ ಶಾಕ್ ಜೊತೆಗೆ ಆಶ್ಚರ್ಯ ಕೂಡ ಆಗುತ್ತೆ. ಸಾಯಿ ಕುಮಾರ್ ಅವರ ಆ ಪಾತ್ರವನ್ನ ನೋಡಿ ಆಶ್ಚರ್ಯ ಆದ್ರೆ, ಕಾಳಿಂಗ ಅನ್ನೋ ಪಾತ್ರವೇ ಇದನ್ನೆಲ್ಲ ಮಾಡ್ತಾ ಇರೋದು ಅಂತ ಗೊತ್ತಾದಾಗ ಶಾಕ್ ಆಗುತ್ತೆ. ಸಿನಿಮಾ ಅಂದ್ರೆ ಇದು ಅಂದ್ಕೋಬೇಕು. ಅದ್ರ ಜೊತೆಗೆ ಸಿನಿಮಾ ಮಧ್ಯೆ ಗೌತಮ್ ರವರ ಬ್ಯಾಕ್ ಸ್ಟೋರಿ ಓಪನ್ ಆದಾಗ ಅದು ಕೂಡ ನಮ್ಮನ್ನ ಸರ್ಪ್ರೈಸ್ ಮಾಡಿತ್ತು. ಅನೂಪ್ ಭಂಡಾರಿ ಅವರು ತುಂಬಾನೇ ಥ್ರಿಲ್ಲಿಂಗ್ ಆಗಿ ಸಿನಿಮಾವನ್ನ ಕಟ್ಕೊಟ್ಟಿದ್ದಾರೆ. ಟೈಮ್ ಸಿಕ್ಕಾಗ ನೋಡಿ, ಸನ್ ನೆಕ್ಸ್ಟ್ ನಲ್ಲಿ ಅವೈಲೇಬಲ್ ಇದೆ. ನೋಡ್ರಲ್ಲ ಗೆಳೆಯರೆ, ಇವತ್ತಿನ ವಿಡಿಯೋ ಹಾರರ್ ಸಸ್ಪೆನ್ಸ್ ಸಿನಿಮಾಗಳಲ್ಲಿ ನಿಮಗೆ ಯಾವ ಸಿನಿಮಾ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.